ಏನಿಲ್ಲ, ನಾನು ಮುಖ್ಯಮಂತ್ರಿಗಳು ಕೆಲವು ಮಿನಿಸ್ಟರ್ಸ್ ಎಲ್ಲ ರಾಜಣ್ಣನ್ನು ಸೇರಿ ಅಪೆಕ್ಸ್ ಬ್ಯಾಂಕ್ ವಿಚಾರದಲ್ಲಿ ಚರ್ಚೆ ಮಾಡಿದ್ರು. ಸೊ ಎಲ್ಲ ಡೈರೆಕ್ಟರ್ನ ಕರೆಸಿಸಿ ಅಪೆಕ್ಸ್ ಬ್ಯಾಂಕ್ಸ್ ಏನು ಮಾಡಬೇಕು ಅಂತೇಳಿ, ಏಕೆಂದರೆ ಅವಿಶ್ವಾಸ ನಿರ್ಣಯ ಮಂಡಿಸಬೇಕು ಅನ್ನೋದು ಒಂದು ಪಕ್ಷದ ಅಭಿಪ್ರಾಯ ಇತ್ತು. ಸೊ ನಾನು CM ಅವರು ಕೂತ್ಕೊಂಡು ತೀರ್ಮಾನ ಮಾಡಿದ್ದು. ಅದಕ್ಕೆ ರಾಜಣ್ಣವರು ಇವತ್ತು ಮೀಟಿಂಗ್ ಕರೆದಿದ್ದರು. ಅವರಿಗೆ ಸ್ವಲ್ಪ ಆರೋಗ್ಯ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದ್ಬಿಟ್ಟು ಅವರೆಲ್ಲ ಹೋಗಿದ್ದಾರೆ. ಸೊ ನಾಳೆ ನಾನು ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡ್ತೀನಿ. ಇದ್ರು ಅಂತ ಅಸೆಂಬ್ಲಿಲಿ ಇದ್ರು ಅಂತ ಹೇಳ್ತಾ ಇದ್ದಾರೆ. ಕೆಲವು ಟೈಮಲ್ಲಿ ನಮಗೆಲ್ಲ ವಯಸ್ಸಿಗೆ ನನಗೂ ಈಗ ಇವೆಲ್ಲ ನೋವು ಬಂದುಬಿಟ್ಟಿದೆ. ಟೈಮಲ್ಲಿ ಏನೋ ಇರ್ತದಷ್ಟೇ. ನಾಳೆ ಅದನ್ನು ಮಾತಾಡ್ತೀನಿ ಅವ್ರ ಹತ್ರ. ಸಾಮಾನ್ಯವಾಗಿ ಕುತೂಹಲ ಸರ್, ಏನು ಕುತೂಹಲ. ಈಸ್ ಮೈ ಲೀಡರ್, ಸೀನಿಯರ್ ಲೀಡರ್. ಎಲ್ಲ ಅಪೆಕ್ಸ್ ಬ್ಯಾಂಕ್ ಉಳಿಬೇಕು ಅನ್ನೋದು ಎಲ್ಲ ಡೈರೆಕ್ಟರ್ಗಳ ಆಸೆ. ಅದಕ್ಕೆ ಅವ್ರ ಮಾರ್ಗದರ್ಶನದಲ್ಲೇ ಒಂದು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಮುಂದಕ್ಕೆ ಅಧ್ಯಕ್ಷರು ಮಾಡಬೇಕು ಅಂತ ನಾವು ಸೂಕ್ತ ಕ್ರಮವನ್ನು ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳ ಮುಖಂಡತ್ವದಲ್ಲಿ ತೀರ್ಮಾನ ಮಾಡಿದೆ. ಮುಖ್ಯಮಂತ್ರಿಗಳು ತಮ್ಮ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ಸರ್, ಕುಂಭಮೇಳಕ್ಕೆ ಸಂಬಂಧಪಟ್ಟಾಗೆ. ಏನಂತ? ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಕೂಡ ಅಲ್ಲಿನ ವ್ಯವಸ್ಥೆ ಬಗ್ಗೆ ಮಾತನಾಡಿದ್ದಾರೆ.